ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಮತೀತ್ಯ ಸಪ್ತವರ್ಣಿಂ ಮಹತಿಂ ಮಹತಿ ವಿನೋದರಸಿಕಾಭಿನುತಂ ಭುಜಗೇಂದ್ರತಲ್ಪ ಮಜಮಾನತವಾನ್ನತ ವಿಂಚಿತಾಕಲಕಲ್ಪತರುಂ ಧವಲೆ ಫಣಿಪ್ರವರಭೋಗತಲೆ ಶಯಿತಂ ಶತಕ್ರತುಮಣೀಮಹಸಂ ಹಿಮಿಕೋರ್ವರಾಧರತಲೆ ವಿಹರನ್ನವ ವಾರಿ ವಾಹರುಚಿಮಾಧಧತಂ ಕರುಣಾಮಿ ವಾಸ್ಯ ಭುಜಮಧ್ಯಗತಾಮಧಿಗತ್ಯ ಸಸ್ರವಚಿ ಜಮಿಹಾಬ್ಜಮಯೀಂ ಸ್ವಯಮರ್ಪಯತ್ಪದಸರೋಜಯುಗೆ ನುತಿರೂಪ ಹೇಮಸುಮದಾಮಹರೇಃ ಪುನರೇತ್ಯ ಸಹ್ಯಯತನ ಯೋಪವನೀಮವನೀಮವನೀಮನಃ ಕಮಲಗ್ನಾಕಮಣೀಃ ವಿಮತಾಗಮಾಂಧತಮಸಪ್ರಕರಂ ನಿಜಗೋಗಣೇನ ನಿಖಿಲಂ ಬಿಭಿದೆ ತಮುಪಾಗತಂ ಸಮುಪಕರ್ಣಮುದಾಸ್ತ್ರಿಶಿರಃ ಪುರಾತ್ತಿರಮಲಕ್ಷತಿಪಃ ಅಭಿಗಮ್ಯ ತತ್ರ ಚತುರಂಗಚಮೂಸಹಿತೋನ್ ಮತ್ಸಕಲರಾಜನುತಂ ಧನಸಾರಚಂದನಲವಂಗಫಲೋತ್ಕರಕುಂಕುಮಾಂಬರಸುವರ್ಣಭರಾನ್ उपदीकृताह्नपतिनायमुरीकृतवानसङ्घहृदयः करुणात् विबुधा परे नृपवराश्रयिणस्तमुदारवाक्पटिमधूतमदाः अपतंस्तदीयचरणे धरणी परिणीश्च विस्मयरसाम्बुनिधौ बहुमानितो यतिशिखामणिना सकृपेण भक्तिभरितो नृपतिः सचिवान्नियुज्य सतदक्तिकृतौ प्रमनः स्वयं निजमगान्नगरं स्वगुरुः शुभं युनिदीनेऽथ गुरुः सतदन्तरासिकरमेशमुदे धरणीषु पर्वविसरां सुघृतप्लुतमन्नमारभत भोजायितुं हरिरष्टकादभिययूर्वसुधा विबुधा सुधा मधुरसूपयुतं त्वरयान्नमत्तमनसश्चपलाः नृपलालिताङ्घ्रिनियमीन्द्रपदಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ 8ನೇ ಸರ್ಗದ 41ರಿಂದ 50 ಶ್ಲೋಕಗಳವರೆಗೆ. ಶ್ರೀರಂಗ ಕ್ಷೇತ್ರದ ವಿದ್ಯಾಧೀಶ ತೀರ್ಥರ ಆಗಮನದಲ್ಲಿ ವಿದ್ಯಾಧೀಶರು ರಂಗನಾಥನ ದರ್ಶನ ಮಾಡಿದ ವಿಷಯವನ್ನು ತಿಳಿಸುತ್ತಿದ್ದಾರೆ. ಶ್ರೀ ವಿದ್ಯಾಧೀಶ ತೀರ್ಥರು ಪವಿತ್ರವಾದ ಸಪ್ತ ಪ್ರಾಕಾರಗಳನ್ನು ಪ್ರದಕ್ಷಿಣೆ ಮಾಡಿ ಮಹತಿ ಎಂಬ ವೀಣೆಯಿಂದ ಕೂಡಿದ ನಾರದರಿಂದ ಸ್ತುತನಾದ ತನ್ನ ಪಾದ ಭಜಕರಿಗೆ ಕಲ್ಪವೃಕ್ಷದಂತೆ ಇಷ್ಟಾರ್ಥಪ್ರದನೂ ಆದ ಶೇಷಶಾಹಿ ಶ್ರೀ ರಂಗನಾಥನನ್ನು ನಮಸ್ಕರಿಸಿದರು. ಹಿಮಾಲಯ ಪರ್ವತದ ಮೇಲೆ ವಿಹರಿಸುತ್ತಿರುವ ನೂತನ ನೀಲಮೇಘದಂತೆ ಶೋಭಿಸುತ್ತಿರುವ ಶುಭ್ರಮಣಿಯಂತಿರುವ ಶೇಷನ ಮೇಲೆ ಇರುವ ಇಂದ್ರನೀಲಮಣಿಯಂತೆ ತೇಜಸ್ಸುಳ್ಳ ಶ್ರೀರಂಗನಾಥನಿಗೆ ನಮಸ್ಕಾರ ಮಾಡಿದರು. ಶ್ರೀರಂಗನಾಥ ದೇವರ ಭುಜಗಳ ಮಧ್ಯದಲ್ಲಿರುವ ಕಮಲ ಪುಷ್ಪದ ಮಾಲೆಯನ್ನು ಅವನ ಅನುಗ್ರಹ ರೂಪವಾಗಿ ಧರಿಸಿ ಶ್ರೀ ವಿದ್ಯಾಧೀಶ ತೀರ್ಥರು ಅವನ ಚರಣ ಕಮಲಗಳಲ್ಲಿ ಸ್ತೋತ್ರ ರೂಪವಾದ ಸುವರ್ಣ ಪುಷ್ಪಹಾರವನ್ನು ಅರ್ಪಿಸಿದರು. ಭೂಮಿಯಲ್ಲಿರುವ ಸಜ್ಜನರ ಮನಸ್ಸೆಂಬ ಕಮಲಕ್ಕೆ ಸೂರ್ಯನಂತಿರುವ ಶ್ರೀ ವಿದ್ಯಾಧೀಶ ತೀರ್ಥರು ಸಹ್ಯಾದ್ರಿಯ ಮಗಳಾದ ಕಾವೇರಿಯ ಉಪವನಕ್ಕೆ ಬಂದು ಸೂರ್ಯನು ತನ್ನ ಕಿರಣಗಳಿಂದ ನಿಬಿಡವಾದ ಅಂಧಕಾರವನ್ನು ನಾಶ ಮಾಡುವಂತೆ ತಮ್ಮ ವಾಕ್ಕಿರಣಗಳಿಂದ ಅದ್ವೈತ ಶಾಸ್ತ್ರವೆಂಬ ಗಾಢಾಂಧಕಾರವನ್ನು ಭೇದಿಸಿದರು. ಶ್ರೀ ವಿದ್ಯಾಧೀಶ ತೀರ್ಥರು ಆಗಮಿಸಿದ್ದನ್ನು ತಿಳಿದು ಸಂತೋಷಭರಿತನಾದ ತಿರುಮಲ ರಾಜನು ತಿರುಚನಾಪಳ್ಳಿಯಿಂದ ಚತುರಂಗ ಸೈನ್ಯ ಸಮೇತನಾಗಿ ಬಂದು ಅನೇಕ ರಾಜರುಗಳಿಂದ ವಂದಿತರಾದ ಯತಿವರ್ಯರನ್ನು ನಮಸ್ಕರಿಸಿದರು. ತಿರುಮಲ ರಾಜನಿಂದ ಕಾಣಿಕೆಯಾಗಿ ಕೊಡಲ್ಪಟ್ಟ ಕರ್ಪೂರ, ಚಂದನ, ಲವಂಗ, ಕೇಸರ, ವಸ್ತ್ರ, ಸುವರ್ಣ ಮೊದಲಾದವುಗಳನ್ನು ವೈರಾಗ್ಯ ಶಿಖಾಮಣಿಗಳಾದ ಶ್ರೀ ವಿದ್ಯಾಧೀಶ ತೀರ್ಥರು ಅತ್ಯಂತ ಕರುಣೆಯಿಂದ ಸ್ವೀಕರಿಸಿದರು. ತಿರುಮಲ ರಾಜನನ್ನು ಆಶ್ರಯಿಸಿದ ವಿಮತೀಯ ಪಂಡಿತರು ಶ್ರೀ ವಿದ್ಯಾಧೀಶ ತೀರ್ಥರ ಉಪನ್ಯಾಸ ಶ್ರವಣ ಮಾತ್ರದಿಂದಲೇ ತಮ್ಮ ಗರ್ವವನ್ನು ಬಿಟ್ಟವರಾಗಿ ಯತಿಗಳ ಚರಣ ಕಮಲಗಳಲ್ಲಿ ನಮಸ್ಕಾರ ಮಾಡಿದರು. ಅದನ್ನು ನೋಡಿದ ರಾಜನು ಆಶ್ಚರ್ಯಚಕಿತನಾದನು. ದಯಾಳುಗಳು ಗುರುಶ್ರೇಷ್ಠರೂ ಆದ ಶ್ರೀ ವಿದ್ಯಾಧೀಶ ತೀರ್ಥರಿಂದ ಅನುಗ್ರಹಿಸಲ್ಪಟ್ಟ ಭಕ್ತಿಭರಿತನಾದ ರಾಜನು ಅವರ ಆಜ್ಞಾ ಪರಿಪಾಲನೆಯಲ್ಲಿ ಸಚಿವರನ್ನು ನಿಯೋಜಿಸಿ ಅತ್ಯಂತ ಸಂತೋಷ ಮನಸ್ಸುಳ್ಳವನಾಗಿ ತನ್ನ ನಗರಕ್ಕೆ ಹೋದನು. ಬಳಿಕ ಶ್ರೀರಂಗ ಕ್ಷೇತ್ರದಲ್ಲಿ ತಮ್ಮ ಗುರುಗಳಾದ ಶ್ರೀ ವೇದವ್ಯಾಸ ತೀರ್ಥರ ಆರಾಧನೆ ದಿವಸ ಚೈತ್ರ ಶುದ್ಧ ಬಿದಿಗೆ
ಅವರ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೀತಿಗಾಗಿ ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆ ಮಾಡಿಸಿದರು. ಅಮೃತದಂತೆ ಮಧುರವಾದ ತವ್ವೆ ಮೊದಲಾದ ವ್ಯಂಜನ ಪದಾರ್ಥಗಳಿಂದ ಕೂಡಿದ ಅನ್ನವನ್ನು ಸ್ವೀಕರಿಸಬೇಕೆಂಬ ಮನಸ್ಸುಳ್ಳವರಾಗಿ ಎಲ್ಲ ದಿಕ್ಕುಗಳಿಂದಲೂ ಬ್ರಾಹ್ಮಣರು ರಾಜರುಗಳಿಂದ ವಂದ್ಯರಾದ ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರ ಬಳಿಗೆ ಬಂದರು. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.